ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನ್ರಿ, ನೀವು ನಿಮ್ಮ ಮಗಳಿಗಿಂತಲೂ ತುಂಬ ಕೆಟ್ಟದಾಗಿ ಮಾಡ್ತಾ ಇದ್ದೀರಲ್ಲ. ಬೆಳಿಗ್ಗೆ ತಿಂದುಬಿಟ್ಟು ಹೋಗೋದ್ರಲ್ಲಿ ನಿಮ್ಗೇನು ಇಷ್ಟೊಂದು ಕಷ್ಟ ಇರೋದು? ನೀವು ಮಾಡೋದನ್ನು ನೋಡಿ ತಾನೇ ನಿಮ್ಮ ಮಗಳು ಕೂಡ ನಿಮ್ಮ ಥರನೇ ಕಲ್ತಿರೋದು. ಮೊದಲು ಮರ್ಯಾದೆಯಿಂದ ತಿಂದುಬಿಟ್ಟು ಹೋಗಿ ಎಂದು ಆಹಾರ ಪದಾರ್ಥಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಆದವಿ ತನ್ನ ಗಂಡನ ಮೇಲೆ ಕೋಪದಿಂದ ಕಿರ್ಚಾಡ್ತಿದ್ಲು. ಅತ್ಯಂತ ವೇಗವಾಗಿ ಫೈಲ್ಸ್ಗಳನ್ನು ಆಫೀಸ್ಗೆ ಹೋಗುವುದಕ್ಕಾಗಿ ಎತ್ತಿಟ್ಟುಕೊಳ್ಳುತ್ತಿದ್ದ ವಾಸುದೇವನ್ ಅವರು, ಅದು ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಕಣಮ್ಮ, ಒಂದಿನ ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ ಅಂದರೆ ನನಗೇನು ಆಗಿ ಹೋಗಲ್ಲ. ಅದೇ ಮಧ್ಯಾಹ್ನದ ಲಂಚ್ಗೆ ಬೆಳಗಿನ ತಿಂಡಿನೂ ಸೇರಿಸಿ ಎರಡರಷ್ಟು ಕಟ್ಕೊಡ್ತೀಯಲ್ವಾ, ಅದನ್ನೇ ನಾನು ತಿಂದ್ಕೊಳ್ತೀನಿ ಬಿಡು, ತುಂಬ ಅರ್ಜೆಂಟಾಗಿ ಹೊರಡಬೇಕು ಕಣೆ ಎಂದು ಹೇಳುತ್ತಲೇ ಹೊರಗೆ ಹೋಗಲು ಮುಂದಾದರು. ಅವರ ಕೈಯನ್ನು ತಡೆದು ಹಿಡಿದ ಆದವಿ ಅವರಿಗೆ ತಪ್ಪಿಸಿಕೊಳ್ಳಲು ಬಿಡದಂತೆ ಎಳೆದುಕೊಂಡು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋದಳು. ಆ ವಯಸ್ಸಿನಲ್ಲೂ ವಾಸುದೇವನ್ ಒಬ್ಬ 25 ವರ್ಷದ ಯುವಕನಂತೆ ಕಟ್ಟುಮಸ್ತಾದ ದೇಹದ ಆಕಾರವನ್ನೇ ಹೊಂದಿದ್ರು. ಅದು ಅಂಡರ್ಸ್ಟ್ಯಾಂಡ್ ಕಣೆ, ನಾನಿವಾಗ ಹೋಗಲೇಬೇಕು ಎಂದು ಅವರು ತಮ್ಮ ಹೆಂಡತಿಯ ಬಳಿ ಗೋಗರೆಯುತ್ತಾ ಅವಳು ಎಳೆದ ಕಡೆಯೆಲ್ಲ ಹೋಗುತ್ತಿದ್ರು. ನೋ ನೋ, ನೀವು ತಿಂದರೆ ಮಾತ್ರನೇ ಮನೆಯಿಂದ ಹೊರಗೆ ಹೋಗಲು ಸಾಧ್ಯ ಆಗೋದು, ಇಲ್ಲ ಅಂದರೆ ನಾನು ನಿಮ್ಮನ್ನು ಹೊರಗೆ ಹೋಗಲು ಬಿಡುವುದೇ ಇಲ್ಲ ಎಂದು ಆದವಿ ಖಡಾಖಂಡಿತವಾಗಿ ಹೇಳಿಬಿಟ್ರು. ಅದಕ್ಕೆ ಮೇಲೆ ಬೇರೆ ದಾರಿ ಇಲ್ಲದೆ ಡೈನಿಂಗ್ ಟೇಬಲ್ ಬಳಿ ಕುಳಿತವರು, ಸರಿ ನೀನು ಹೇಳಿದ ಹಾಗೆಯೇ ನಾನು ತಿಂತೀನಿ, ಆದರೆ ನನಗೇನು ಇದರಿಂದ ಏನು ಪ್ರಾಫಿಟ್ಟು ಎಂದು ಅವರು ತಮ್ಮ ಹೆಂಡತಿಯನ್ನು ನೋಡಿ ಕಣ್ಣು ಹೊಡೆದು ಕೇಳ್ತಿದ್ರು. ಅವರ ಕೆನ್ನೆಗೆ ಮೆಲ್ಲಗೆ ಗುದ್ದಿದ ಆದವಿ, ಮೊಮ್ಮಗಳನ್ನು ಎತ್ತೋ ವಯಸ್ಸಿನಲ್ಲೂ ಮಾತನ್ನ ನೋಡಿ ಹೇಗಾಡ್ತೀರಾ, ಮೊದಲು ಈ ರೀತಿ ಮಾತನಾಡುವುದನ್ನು ನಿಲ್ಲಿಸಿ, ಮಕ್ಕಳು ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ ಎಂದು ನಾಚಿಕೆಯಿಂದ ಕೆಂಪಾದ ಕೆನ್ನೆಯನ್ನು ಮುಚ್ಚಿಕೊಳ್ಳುತ್ತಾ ಹೇಳಿದ್ರು. ನೀನು ಹೀಗೆ ನಾಚಿಕೊಳ್ಳುವುದನ್ನು ನೋಡಿದಾಗ ತಾನೇ ನನಗೆ ನಿನ್ನ ಮೇಲೆ ಲವ್ ಇನ್ನೂ ಜಾಸ್ತಿ ಆಗೋದು. ನೀನೇ ಎಲ್ಲವನ್ನ ಮಾಡಿಬಿಟ್ಟು ಆಮೇಲೆ ನನ್ನ ಮೇಲೆ ತಪ್ಪು ಹೇಳಿದ್ರೆ ಇದು ಸ್ವಲ್ಪನೂ ಚೆನ್ನಾಗಿರಲ್ಲ ಅದು ಎಂದು ಸುಳ್ಳು ಕೋಪದಿಂದ ಹೆಂಡತಿಯನ್ನ ದಿಟ್ಟಿಸುತ್ತಾ ವಾಸುದೇವನ್ ಅವರು ಬಡಿಸಿದ ಊಟವನ್ನ ತಿನ್ನಲು ಆರಂಭಿಸಿದ್ರು. ಆ ಸಮಯದಲ್ಲಿ ಒಳಗಡೆ ಬರಬಹುದಾ ಎಂಬ ಧ್ವನಿ ಕೇಳಿಸಿತು. ಯಾರೆಂದು ವಾಸುದೇವ್ ಮತ್ತು ಆದವಿ ಧ್ವನಿ ಬಂದ ಕಡೆಗೆ ತಿರುಗಿ ನೋಡಿದ್ರು. ಅಲ್ಲಿ ರಾವಣನ್ ಮತ್ತೆ ಸೈತ್ರನ್ನೊಂದಿಗೆ ನಿಂತಿದ್ದನು. ಅವನನ್ನ ಕಂಡ ವಾಸುದೇವನ್ ಅರಳಿದ ಮುಖದೊಂದಿಗೆ, ಬನ್ನಿ ಮಿಸ್ಟರ್ ಆರ್ವಿ, ಒಳಗಡೆ ಬನ್ನಿ, ಇದ್ಯಾಕೆ ಒಳಗಡೆ ಬರಲು ಪರ್ಮಿಷನ್ ಎಲ್ಲ ಕೇಳ್ತಾ ಇದ್ದೀರಲ್ಲ ಎಂದು ಅವರು ಎದ್ದು ಅವರನ್ನ ಸ್ವಾಗತಿಸಿ ಮುಂದಾದರು. ಬೇಡ ಹೇಳ್ಬೇಡಿ ಸರ್, ಊಟ ಮಾಡುವಾಗ ಮಧ್ಯದಲ್ಲೇ ಎಳಬಾರ್ದು, ಇರಿ ನಾನೇ ಬರ್ತೀನಿ ಎಂದು ಅವನನ್ನ ತಡೆದ ರಾವಣನ್ ಸೈತ್ರನ್ನ ಕಡೆಗೆ ಕಣ್ಣ ಸನ್ನೆ ಮಾಡಿ ಒಳಗಡೆ ಹೋದ್ರು. ಸೈತ್ರನ್ನೋ, ಇವನು ಇಲ್ಲಿ ಏನು ಮಾಡಲಿದ್ದಾನೋ ಗೊತ್ತಿಲ್ಲ, ಯಾಕಾಗಿ ಇಲ್ಲಿಗೆ ನಮ್ಮನ್ನ ಕರ್ಕೊಂಡು ಬಂದಿದ್ದಾನೋ, ಯಾವುದೇ ತೊಂದರೆ ಮಾಡಿದ್ರೆ ಸಾಕು ಎಂದು ಯೋಚಿಸುತ್ತಾ ರಾವಣ್ಣ ಹಿಂದೆ ಹೋದನು. ಆದವಿಗೆ ಮೊದಲು ಅವನು ಯಾರೆಂದು ಗುರುತಿಸಲು ಸಾಧ್ಯವಾಗದೆ ತಡುಕಾಡಿದ್ರು. ಅವರ ಗೊಂದಲವನ್ನ ಅವರ ಮುಖಭಾವದಿಂದಲೇ ಅರಿತುಕೊಂಡವನು ವಾಸುದೇವನ್ ಬಳಿಗೆ ಹೋಗಿ, ನಾನು ರಾವಣ್ ವಿಭೀಶ್ವರ್, ನಿಮ್ಮ ಮಗಳ ಕಲ್ಚರಲ್ಸ್ ಮೀಟಿಂಗ್ನಲ್ಲಿ ಚೀಫ್ ಗೆಸ್ಟ್ ಆಗಿ ಅವರ ಕಾಲೇಜಿಗೆ ಬಂದಿದ್ದೆ ನೋಡಿ, ನೀವೇ ನನ್ನನ್ನು ನೋಡಿದ್ದೀರಾ ಎಂದು ಅಂದಿನ ದಿನವನ್ನ ರಾವಣ್ಣನ್ ನೆನಪಿಸಲು ಆಗಲೇ ಅವರಿಗೆ ನೆನಪು ಬಂದಿತ್ತು. ಹೌದಲ್ವಾ, ಬನ್ನಿ ತಮ್ಮ, ಇವಾಗ ನೆನಪಾಯ್ತು, ಬನ್ನಿ ಕೂತ್ಕೊಳ್ಳಿ ಎಂದು ವಾಸುದೇವ್ ಪಕ್ಕದಲ್ಲಿದ್ದ ಇನ್ನೊಂದು ಕುರ್ಚಿಯನ್ನ ಎಳೆದು ಹಾಕಿ ಅವನಿಗೆ ಕುಳಿತುಕೊಳ್ಳಲು ಆದವಿ ಹೇಳಿದ್ರು. ಸೈತ್ರನ್ಗೆ ಕೂರುವಂತೆ ಕಣ್ಣು ಸನ್ನೆ ಮಾಡಿ ವಾಸುದೇವನ್ ಪಕ್ಕದಲ್ಲಿ ಕುಳಿತನು ರಾವಣನ್. ನೀವ್ಯಾಕೆ ನಿಂತಿದ್ದೀರಾ ಆಂಟಿ, ನೀವು ಕೂತ್ಕೊಳ್ಳಿ ಎಂದು ಆದವಿಗೆ ಹೇಳಿದವನು ವಾಸುದೇವನ್ ಕಡೆಗೆ ತಿರುಗಿ, ಸರ್, ನಾನು ನಿಮ್ಮನ್ನ ನೋಡಿ ಒಂದು ಮುಖ್ಯವಾದ ವಿಷಯ ಮಾತನಾಡಿ ಹೋಗೋಣ ಅಂತ ಬಂದೆ ಎಂದು ರಾವಣನ್ ಹೇಳಿದನು. ಹೇಳಿ ಆರ್ವಿ, ಏನು ವಿಷಯ, ನೀವು ಕರೆದಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತಿದ್ನಲ್ಲ ಎಂದು ಅವರು ಹೇಳಿದ್ರು. ಇಲ್ಲ ಸರ್, ಇದನ್ನ ನಾನೇ ಬಂದು ಮಾತನಾಡುವುದು ಸರಿಯಾಗಿರುತ್ತೆ, ನೀವು ಬಂದು ಮಾತನಾಡುವುದು ಅಷ್ಟೊಂದು ಸರಿಯಾಗಿರಲ್ಲ ಅಂತ ನನಗೆ ಅನ್ನಿಸ್ತು ಎಂದು ಅವನು ಹೇಳ್ತಾ ಇದ್ದ. ಅವನು ಏನು ಹೇಳಲು ಹೊರಟಿದ್ದಾನೆ ಎಂದು ಅರ್ಥವಾಗದೆ ವಾಸುದೇವ್ ಮತ್ತು ಅವನನ್ನ ನೋಡ್ತಾ ಇದ್ರು. ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟ ರಾವಣನ್, ನಾನು ನಿಮ್ಮ ಮಗಳು ಹರ್ಷಿಕಾಳನ್ನ ಮದುವೆ ಆಗಲು ಬಯಸುತ್ತೇನೆ ಸರ್ ಎಂದನು ಕಿಂಚಿತ್ತು ಗೊಂದಲವಿಲ್ಲದೆ ನೇರವಾಗಿ. ಅವನು ಹೇಳಿದ್ದನ್ನ ಕೇಳಿದ ಆದವಿ ಆತಂಕಗೊಂಡು ಅವನನ್ನೇ ನೋಡಲು ವಾಸುದೇವ್ ಮಾತ್ರ ಏನು ಹೇಳದೆ ಅವನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಾ ಕುಳಿತಿದ್ರು. ಅವರ ಆ ನೋಟದ ಅರ್ಥವನ್ನ ಗ್ರಹಿಸಿದವನು
ನೀವು ಏನು ಕೇಳಲು ಹೊರಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ನಿಮ್ಮ ಮಗಳನ್ನ ನಾನು ಮೊದಲ ಬಾರಿಗೆ ನೋಡಿದಾಗಲೇ ನನಗೆ ಅವಳನ್ನು ತುಂಬ ಇಷ್ಟವಾಯಿತು. ಅದಾದ ಮೇಲೆ ಸ್ವಲ್ಪ ದಿನ ಅವಳು ಓದು ಮುಗಿಯಲಿ ಎಂದು ಸುಮ್ಮನಿದ್ದೆ. ಆದರೆ ನನ್ನ ಕಂಪನಿಯಲ್ಲಿ ನಡೆದ ಕೆಲವೇ ಇನ್ಸಿಡೆಂಟ್ಗಳಿಂದ ನನಗೆ ಅವಳನ್ನು ಇನ್ನು ಮುಂದೆ ಒಬ್ಬಳೇ ಬಿಡಲು ಸಾಧ್ಯವಿಲ್ಲ ಅಂತ ಅನ್ನಿಸುತ್ತಿದೆ. ಖಂಡಿತ ನಿಮ್ಮ ಮಗಳನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಸರ್. ನೀವು ನನ್ನನ್ನು ನಂಬಬಹುದು. ನಿಮ್ಮ ಮಗಳನ್ನು ಎಂದಿಗೂ ನಾನು ಕಣ್ಣೀರು ಹಾಕಲು ಬಿಡುವುದಿಲ್ಲ ಎಂದು ರಾವಣನ್ ತನ್ನ ಗಂಭೀರವಾದ ಧ್ವನಿಯಲ್ಲಿ ದೃಢವಾಗಿ ಹೇಳ್ತಿದ್ದ. ಆದರೆ ಆದವಿ ತನ್ನ ಗಂಡನನ್ನ ಒಂದು ಬಾರಿ ಮುಖನ ನೋಡ್ತಾ ಇದ್ರು. ಮತ್ತೆ ತಿರುಗಿ ರಾವಣನ ಕಡೆಗೆ ತಮ್ಮ ನೋಟವನ್ನ ನೆಟ್ಟು, ನೀವು ದಿಢೀರನೆ ಬಂದು ಹೀಗೆ ಹೇಳಿದ್ರೆ ನಾವೇನು ಮಾಡೋದು ತಮ್ಮ ಎಂದು ತಮ್ಮ ಕೈಗಳನ್ನು ಇಸ್ಕಿಕೊಳ್ಳುತ್ತಾ ಹಿಂಜರಿದ್ರು. ನಿಮ್ಮ ಹಿಂಜರಿಕೆ ನನಗೆ ಅರ್ಥವಾಗುತ್ತಿದೆ. ಇವನು ನೋಡಿ ಕೆಲವು ದಿನಗಳಷ್ಟೇ ಆಗಿದೆ. ಅದರಲ್ಲಿಯೇ ದಿಢೀರನೆ ಮದುವೆ ವಿಷಯದವರೆಗೆ ಬಂದು ನಿಂತಿದ್ದಾನಲ್ಲ ಎಂದು ನೀವು ಯೋಚಿಸಬಹುದು. ಆದರೆ ನಾನು ನಿಮ್ಮ ಮಗಳ ಮೇಲೆ ಇಟ್ಟಿರುವ ಪ್ರೀತಿ ನಿಜವಾದದ್ದು. ಅವಳ ಬಳಿ ನಾನು ನನ್ನ ಪ್ರೀತಿಯನ್ನು ಹೇಳಿದ್ದೇನೆ. ಆದರೆ ಅವಳು ಒಪ್ಪಿಕೊಳ್ಳಲು ಸ್ವಲ್ಪ ಹಿಂಜರಿಯುತ್ತಿದ್ದಾಳೆ. ಅವಳಿಗೆ ಹೇಳಿ ಅವಳನ್ನು ಇನ್ನು ಮುಂದೆ ನಾನು ಟಾರ್ಚರ್ ಮಾಡುವುದಕ್ಕಿಂತ ನಿಮ್ಮ ಹತ್ತಿರ ನೇರವಾಗಿ ಮಾತನಾಡಿ ಇದನ್ನು ಲವ್ ಪ್ಲಸ್ ಅರೇಂಜ್ ಮ್ಯಾರೇಜ್ ಆಗಿ ಬದಲಾಯಿಸಬಹುದು ಎಂದು ನಾನು ಯೋಚಿಸುತ್ತಿದ್ದೇನೆ. ನೀವು ಇದ್ರ ಬಗ್ಗೆ ಏನು ಅಂದುಕೊಳ್ತೀರಾ ಎಂದು ರಾವಣನ್ ಕೇಳಿದನು. ಅಷ್ಟೊತ್ತು ಸುಮ್ಮನಿದ್ದ ವಾಸುದೇವ್, ನೀವು ಹೇಳ್ತಿರೋದೆಲ್ಲ ಸರಿನೇ ಆರ್ವಿ. ನನಗೂ ನಿಮ್ಮನ್ನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಸಂಪೂರ್ಣ ಸಮ್ಮತಿ ಇದೆ. ಆದರೆ ನನ್ನ ಮಗಳು ನಿಮ್ಮನ್ನು ತನ್ನ ಗಂಡನಾಗಿ ಒಪ್ಪಿಕೊಳ್ಬೇಕಲ್ವೇ ಎಂದು ತಮ್ಮ ಒಂದು ಹುಬ್ಬನ್ನ ಮೇಲಕ್ಕೇರಿಸಿ ಅವನನ್ನು ನೋಡಿದ್ರು. ಖಂಡಿತ ಅವಳು ನನ್ನನ್ನು ಒಪ್ಕೊಳ್ತಾಳೆ ಸರ್. ಆ ನಂಬಿಕೆ ನನಗಿದೆ. ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ ನಂತರ ಇಷ್ಟು ದಿನಗಳಲ್ಲಿ ಒಂದು ಬಾರಿ ಕೂಡ ಅವಳು ನನ್ನನ್ನು ನೋಡಿ ಅಸಹ್ಯಪಟ್ಟು ದೂರ ಹೋಗಿಲ್ಲ. ನನ್ನ ಮೇಲೆ ಅವಳಿಗೆ ಒಂದು ಆಕರ್ಷಣೆ ಇದೆ. ಅದನ್ನು ಹೊರಗೆ ಹೇಗೆ ಹೇಳುವುದು ಎಂದು ಅವಳಿಗೆ ತಿಳಿಯುತ್ತಿಲ್ಲ. ಖಂಡಿತ ನಾವಿಬ್ಬರು ಮದುವೆಯಾಗಿ ಸಂತೋಷವಾಗಿ ಬಾಳುತ್ತೇವೆ ಎಂಬ ನಂಬಿಕೆ ನನಗೆ ತುಂಬಾ ಇದೆ. ಆದ್ದರಿಂದ ನಂಬಿ ನೀವು ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ಬೋದು ಎಂದು ರಾವಣನ್ ಕೇಳ್ತಾ ಇದ್ದ. ವಾಸುದೇವ್ ತನ್ನ ಹೆಂಡತಿಯ ಕಡೆಗೆ ತಿರುಗಿ ಒಂದು ನೋಟ ಬೀರಿದವರು, ಏನೇ ಆದರೂ ಇದರಲ್ಲಿ ಸಂಬಂಧಪಟ್ಟವಳು ಅವಳೇ ಅಲ್ವಾ? ಆದರೂ ಅರ್ಷಿ ಹತ್ರ ಒಂದು ಮಾತು ಕೇಳಿಬಿಡೋಣ ರೀ ಎಂದು ಅವಳು ಹಿಂಜರಿಯುತ್ತಲೇ ಹೇಳಿದ್ಲು. ನೀನು ಇಷ್ಟೊಂದು ಹಿಂಜರಿಯುವ ಅಗತ್ಯವಿಲ್ಲ. ಅದು ನಮ್ಮ ಮಗಳ ಸಮ್ಮತಿ ಇದರಲ್ಲಿ ತುಂಬ ಮುಖ್ಯ. ಮೊದಲು ಅವಳ ಹತ್ತಿರ ಕೇಳೋಣ. ಅವಳು ಓಕೆ ಅಂದ್ಬಿಟ್ರೆ ನಾವು ಮದುವೆ ವಿಷಯದ ಬಗ್ಗೆ ಮಾತನಾಡೋಣ ಎಂದು ಅವರು ಹೇಳಿದ್ರು. ರಾವಣನ್ ಕೂಡ ಖಂಡಿತ ಅವಳು ನನ್ನನ್ನು ಒಪ್ಕೊಳ್ತಾಳೆ. ಆ ನಂಬಿಕೆ ನನಗಿದೆ. ನೀವು ಅವಳ ಹತ್ರ ಧಾರಾಳವಾಗಿ ಮಾತನಾಡಿ ನನಗೆ ತಿಳಿಸಿ ಎಂದವನು ಸೈತ್ರನ ಕಡೆಗೆ ತಿರುಗಿದನು. ಅವನು ಇಷ್ಟೊತ್ತು ನಡೆದ ಎಲ್ಲ ಮಾತುಗಳನ್ನು ಕೇಳಿ ಕಲ್ಲಾಗಿ ಕುಳಿತಿದ್ದನು. ಅವನ ಮನಸ್ಸು ರಾವಣನ್ ಹರ್ಷಿಕಾಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದ ಮಾತುಗಳಲ್ಲೇ ಸ್ತಬ್ಧವಾಗಿ ನಿಂತು ಬಿಟ್ಟಿತ್ತು. ಅವನ ಕಣ್ಣ ಮುಂದೆ ಹರ್ಷಿಕಾಳ ಮುಖ ಬಂದು ಹೋಯಿತು. ಎಷ್ಟು ಪ್ರಯತ್ನಿಸಿದರೂ ಅವಳಿಗೆ ಇಂದಿನವರೆಗೂ ಹರ್ಷಿಕಾಳನ್ನು ಮರೆಯಲು ಸಾಧ್ಯವಾಗಲಿಲ್ಲ ಎಂಬುದು ನಿಜವಾದರೂ ಅದನ್ನು ಅವನು ಒಪ್ಪಿಕೊಳ್ಳಲು ಮಾತ್ರ ನಿರಾಕರಿಸುತ್ತಿದ್ದನು. ಮಿತ್ರ, ಹೊರಡೋಣ್ಬಾ ಎಂದು ರಾವಣನ್ ಅವನನ್ನು ಕರೆಯಲು ಅವನ ಧ್ವನಿಗೆ ಪ್ರಜ್ಞೆ ಮರಳಿ ಬಂದವನು ತಟ್ಟನೆ ತನ್ನನ್ನು ತಾನು ನಿಭಾಯಿಸಿಕೊಂಡು ಬಾಯಲ್ಲಿ ಏನು ಮಾತನಾಡದೆ ತಲೆ ತಗ್ಗಿಸಿ ಸರಿ ಎಂಬಂತೆ ತಲೆಯಾಡಿಸಿದನು. ನಂತರ ರಾವಣನ್ ಅವನನ್ನು ಕರೆದುಕೊಂಡು ಅವರಿಬ್ಬರ ಬಳಿಯೂ ಬೀಳ್ಕೊಟ್ಟು ಹೊರಟು ಹೋದನು. ವಾಸುದೇವ್ ಮತ್ತು ಆದವಿ ಒಬ್ಬರನ್ನೊಬ್ಬರು ನೋಡಿ ಅರ್ಥಪೂರ್ಣವಾಗಿ ನಕ್ಕರು. ಹರ್ಷಿಕಾ ಅತ್ಯಂತ ವೇಗವಾಗಿ ಕಂಪ್ಯೂಟರ್ನ ಕೀಬೋರ್ಡ್ ತಟ್ಟುತ್ತಾ ಕೆಲಸ ಮಾಡುತ್ತಿದ್ದಳು. ಅವಳ ಮುಂದೆ ಗರ್ವದಿಂದ ಬಂದು ನಿಂತಳು ಮೊನಾಲಿ. ತನ್ನ ಮುಂದೆ ನಿಂತಿರುವವರು ಯಾರೆಂದು ತಲೆ ಎತ್ತಿ ನೋಡಿ ಹರ್ಷಿಕಾ ಮೊದಲು ಅವಳನ್ನು ಕಂಡು ತಟ್ಟನೆ ಬೆಚ್ಚಿ ಬಿದ್ದರು. ನಂತರ ತನ್ನನ್ನು ತಾನು ಸರಿದೂಗಿಸಿಕೊಂಡವಳು ಒಂದು ಸ್ನೇಹದ ನಗೆಯನ್ನು ಬೀರಿ ಮತ್ತೆ ತನ್ನ ಕೆಲಸದಲ್ಲಿ ಗಮನ ಹರಿಸುತ್ತಿದ್ಲು. ಏನರ್ಷಿ, ನಾನು ಪೊಲೀಸ್ ಸ್ಟೇಷನ್ನಲ್ಲಿದ್ದೇನೆ ಎಂದು ತುಂಬ ಸಂತೋಷಪಟ್ಟಿದ್ದೆ ಅನ್ಸುತ್ತೆ. ಇವಾಗ ನನ್ನನ್ನು ನೋಡಿದ ತಕ್ಷಣವೇ ಜರ್ಕ್ ಆಗಿಬಿಟ್ಟೆ. ಏನು ಭಯವಾಗ್ತಿದೆಯಾ ಎಂದು ಅವಳನ್ನು ನೋಡಿ ಟೇಬಲ್ ಮೇಲೆ ಒಂದು ಕೈಯನ್ನು ಊರಿ ಮೊನಾಲಿ ಕೇಳ್ತಾ ಇದ್ಲು. ಅವಳನ್ನು ನೋಡಿ ಭಯಪಡಬೇಕಾದ ಅಗತ್ಯ ಮಿಸಸ್ ರಾವಣ್ ವಿಭೀಷರ್ಗೆ ಎಂದಿಗೂ ಇಲ್ಲ ಮಿಸಸ್ ಮೊನಾಲಿ ಎಂದು ಹಿಂದಿನಿಂದ ಒಂದು ಗರ್ಜಿಸುವ ಧ್ವನಿ ಕೇಳಿಸಿತು. ಆ ಧ್ವನಿಗೆ ಎದೆ ಜಲ್ಲೆನ್ನಲು ಧ್ವನಿ ಬಂದ ದಿಕ್ಕಿನತ್ತ ತಿರುಗಿದ ಮೊನಾಲಿ ಅಲ್ಲಿ ರುದ್ರಮೂರ್ತಿಯಂತೆ ಕೋಪದ ಮುಖವಾಡ ಧರಿಸಿ ನಿಂತಿದ್ದ ರಾವಣನನ್ನು ಕಂಡು ಭಯದಿಂದ ಗಂಟಲು ಒಣಗಿ ಎಂಜಲು ನುಂಗಿದಳು.
ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ ಯು.